ಸಿಂಹ ರಾಶಿಯ ಜನರೇ, ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಹುಷಾರಾಗಿದ್ದೀರಾ ಎಂದು ನಾನು ಭಾವಿಸುತ್ತಿದ್ದೇನೆ. ನಿಮಗೆ ನಿಮ್ಮ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತ. ಜಿಂಗ ಲಕ ಲಕ ಲಕ. ಹೌದು, ಈ ತಿಂಗಳಲ್ಲಿ ನಿಮ್ಮ ಜೀವನವೇ ಜಿಂಗಲಕ ಲಕ ಲಕವಾಗಲಿದೆ. ಅಂದರೆ ನಿಮ್ಮದೇ ಅದೃಷ್ಟ. ನೀವು ಬಯಸಿದ್ದೆಲ್ಲ ನಿಮಗೆ ಸಿಗಲಿದೆ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮವಾಗಿದೆ. ಆರೋಗ್ಯದಲ್ಲಿ ನಿಮಗೆ ಏನಾದರೂ ಸಮಸ್ಯೆಗಳು ಇದ್ದರೆ ಅದೆಲ್ಲ ಮುಗಿದು ಹೋಗಲಿದೆ. ಕುಟುಂಬ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಇದ್ದರೆ ಅದು ಕೂಡ ಮುಗಿದು ಹೋಗಲಿದೆ. ಹಣ ಗಳಿಸಲು ಹೊಸ ಮೂಲ ಸೃಷ್ಟಿಯಾಗಲಿದೆ. ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಯನ್ನು ಮಾಡುವಿರಿ. ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಸಂತೋಷ ಹೆಚ್ಚಾಗಲಿದೆ. ನೀವು ಈ ತಿಂಗಳಲ್ಲಿ ಸ್ನೇಹಿತರೊಂದಿಗೆ ಪ್ರವಾಸವನ್ನು ಯೋಜಿಸಬಹುದು. ನಿಮ್ಮ ಪ್ರಣಯ ಜೀವನದಲ್ಲಿ ಹೊಸ ರೋಚಕ ತಿರುವುಗಳು ಕಂಡು ಬರಲಿದೆ. ಸಂಗಾತಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ. ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನೀವು ಸುಖಮಯವಾದ ಜೀವನವನ್ನು ಸಾಗಿಸುತ್ತೀರಿ. ನಾನು ಈ ಹಿಂದೆಯೇ ಹೇಳಿದಂತೆ ನಿಮ್ಮ ಜೀವನವು ಜಿಂಗ ಲಕ ಲಕ ಲಕವಾಗಲಿದೆ. ಹೀಗೆ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಅಭಿವೃದ್ಧಿ ಉಂಟಾಗಲು, ನಾನು ನಿಮಗೆ ಒಂದು ಸರಳವಾದ ಪರಿಹಾರವನ್ನು ಹೇಳಿಕೊಡುತ್ತೇನೆ. ಈ ಪರಿಹಾರವನ್ನು ನೀವು ಈ ತಿಂಗಳಲ್ಲಿ ತಪ್ಪದೇ ಮಾಡಬೇಕು. ನಾನು ಹೇಳಿಕೊಡುವ ಈ ಪರಿಹಾರವನ್ನು ನೀವು ತಪ್ಪದೇ ಮಾಡಿದರೆ, ನಿಮ್ಮ ಜೀವನವು ಜಿಂಗ ಲಕ ಲಕ ಲಕವಾಗುವುದರಲ್ಲಿ ಸಂಶಯವೇ ಇಲ್ಲ. ಸರಿಯಾಗಿ ಕೇಳಿಸಿಕೊಳ್ಳಿ. ಮತ್ತೆ ಒಂದು ಪುಸ್ತಕವನ್ನು ತೆಗೆದುಕೊಂಡು ನಾನು ಹೇಳುವ ಪರಿಹಾರವನ್ನು ಬರೆದುಕೊಳ್ಳಿ. ನೀವು ಈ ತಿಂಗಳ ಪ್ರತಿ ಮಂಗಳವಾರದಂದು ರಾತ್ರಿಯ ಸಮಯ ಮಲಗುವಾಗ 9 ಲವಂಗಗಳನ್ನು ತೆಗೆದುಕೊಳ್ಳಬೇಕು. ಆ ಲವಂಗಗಳನ್ನು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಎಲ್ಲಾ ಕಷ್ಟಗಳನ್ನು ಕೂಡ ಲವಂಗಗಳಲ್ಲಿ ಹೇಳಿಕೊಳ್ಳಬೇಕು. ನಂತರ ಅದನ್ನು ಒಂದು ಲೋಟಕ್ಕೆ ಹಾಕಿ, ಆ ಲೋಟಕ್ಕೆ ಸಂಪೂರ್ಣವಾಗಿ ನೀರನ್ನು ಹಾಕಿ, ನಿಮ್ಮ ಎಲ್ಲಾ ಕಷ್ಟಗಳು ಕೂಡ ಮುಳುಗಿ ಹೋಯಿತು ಎಂದು ತಿಳಿದು ನೀವು ಮಲಗಬೇಕು. ನಂತರ ಆ ಲೋಟಕ್ಕೆ ಒಂದು ತಟ್ಟೆಯನ್ನು ಮುಚ್ಚಬೇಕು. ನೀವು ಬೆಳಿಗ್ಗೆ ಎದ್ದ ಮೇಲೆ ಸ್ನಾನವನ್ನು ಮಾಡುವ ಸಂದರ್ಭದಲ್ಲಿ ಆ ಲವಂಗದ ನೀರಿನಿಂದ ಸ್ನಾನವನ್ನು ಮಾಡಬೇಕು. ಹೀಗೆ ಮಾಡಿದರೆ ನಿಮ್ಮ ಎಲ್ಲಾ ಕಷ್ಟಗಳು ಕೂಡ ನಿವಾರಣೆಯಾಗುತ್ತದೆ. ಇದು ಒಂದೇ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡರೆ ನಿಮ್ಮ ಜೀವನ ಸುಖಮಯವಾಗುವುದು. ಹಾಗಾಗಿ ತಪ್ಪದೆ ಇದೊಂದು ಪರಿಹಾರವನ್ನು ಮಾಡಿಕೊಳ್ಳಿ. ಇದೇ ರೀತಿಯ ಉತ್ತಮವಾದ ಮಾಹಿತಿಗಾಗಿ ನೀವು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಆ ಭಗವಂತನು ಎಲ್ಲಾ ರೀತಿಯ ಸಂಪತ್ತುಗಳನ್ನು ಕರುಣಿಸಲಿ. ನಮ್ಮೊಂದಿಗೆ ನೀವು ಈ ಮಂತ್ರವನ್ನು 3 ಬಾರಿ ಹೇಳಿ. ಜೈ ಸಾಯಿ ಬಾಬಾ, ಜೈ ಸಾಯಿ ಬಾಬಾ, ಜೈ ಸಾಯಿ ಬಾಬಾ.